ದಿನಾಂಕ 3/3/26ರಂದು ನೆರವೇರಿಸಬೇಕು ಅಂತ ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಈಗಾಗಲೇ ಪ್ರಕಟಣೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಇಲ್ಲೇನಾಗಿದೆ ಅಂದರೆ ನಾವು ಕಾರಣಾಂತರಗಳಿಂದ 3ನೇ ತಾರೀಕನ್ನು 6ನೇ ತಾರೀಕು ಬದಲಾವಣೆ ಮಾಡ್ತಾಯಿದ್ದೀವಿ, ಮುಂದೂಡ್ತಾ ಇದ್ದೀವಿ. ಗ್ರಹಣ ಇರೋದರಿಂದ ಗ್ರಹಣದಲ್ಲಿ ದೇವರ ಉತ್ಸವಗಳನ್ನು ಒಂದು ಪ್ರೊಸೆಷನ್ ಹೋಗೋದ್ರಿಂದ ಚಂದ್ರಗ್ರಹಣ ಇದೆ, ಮಧ್ಯಾಹ್ನದ ಮೇಲೆ ನಾವು ಹೊರಡೋಕ್ಕಾಗೋದಿಲ್ಲ. ದೇವಸ್ಥಾನಗಳೆಲ್ಲ ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲೆಲ್ಲ ಕೂಡ ದೇವಸ್ಥಾನಗಳೆಲ್ಲ ಗ್ರಹಣದ ಪ್ರಯುಕ್ತ ಮುಚ್ಚೋದ್ರಿಂದ ನಾವು ದೈವ ಕಾರ್ಯ ಇರೋದ್ರಿಂದ ಗ್ರಹಣದ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು 3ನೇ ತಾರೀಕು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮುಂದೂಡಿ 6ನೇ ತಾರೀಕು ಮುಂದೆ ಯಥಾ ಪ್ರಕಾರ ನಾವು ಹಿಂದೆ ಏನು ಹೇಳಿದ್ವಿ 6/3/2026ರಂದು ಇದೇ ಉತ್ಸವದ ಎಲ್ಲ ನಾವು ಏನು ಹಿಂದೆ ಮಾಡಿಕೊಂಡು ಕಾರ್ಯಕ್ರಮಗಳ ಪಟ್ಟಿಯಂತೆ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗಾಗಿ 6ನೇ ತಾರೀಕು ಎಲ್ಲ ಬಂಧುಗಳು ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಮನವಿ ಮಾಡ್ಕೊತಾ ಇದ್ದೀವಿ. ಗುರು ಹಿರಿಯರು ಎಲ್ಲರೂ ಬರ್ತಾರೆ. ಅದೇ ರೀತಿ ನಮ್ಮ ಎಲ್ಲ ಪ್ರತಿನಿಧಿಗಳೊಂದಿಗೆ ರಥಕ್ಕೆ ಚಾಲನೆ ಮಾಡ್ತಾರೆ. ರಥದ ಚಾಲನೆ ಪ್ರಮುಖ ಬೀದಿಗಳಲ್ಲಿ ಚಲಾಯಿಸಿಕೊಂಡು ಬೇಕಮಂಗಲ ಬಸ್ ನಿಲ್ದಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಊಟದ ವ್ಯವಸ್ಥೆ ಎಲ್ಲ ಭಕ್ತಾದಿಗಳು ಮಾಡಿದ್ದೀವಿ. ಆ ಒಂದು ಊಟದ ವ್ಯವಸ್ಥೆಯ ನಂತರ ಅದು ನಮ್ಮ ಶ್ರೀರಾಮ ದೇವಾಲಯದ ಮುಖಾಂತರ ಬಂದು ದೇವಾಲಯವನ್ನು ಸೇರಿಕೊಳ್ಳುತ್ತೆ. ಸಂಜೆ 7 ಗಂಟೆಗೆ ರಸಮಂಜರಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಬಸ್ ನಿಲ್ದಾಣದಲ್ಲಿ ಆಯೋಜನೆ ಮಾಡಿದ್ವಿ. ಅಲ್ಲಿ ಸಹ ಎಲ್ಲ ಭಕ್ತಾದಿಗಳಿಗೆ ಬರುವಂಥವ್ರಿಗೆಲ್ಲ ಕೂಡ ಊಟದ ವ್ಯವಸ್ಥೆ ಮಾಡಿದ್ವಿ. 7ರಿಂದ 10 ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಬರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕು ಅಂತ ಮತ್ತೊಂದು ಬಾರಿ ಮನವಿ ಮಾಡ್ಕೊತಾ ಇದ್ದೀವಿ.